ನಾವು ದೊಡ್ಡಮ್ಮನ ಮನೆಗೆ ಬಂದ್ವಿ. ಬೇಜಾರಾಗುತ್ತೆ ನೋಡುವಾಗ ಮನೆ. ಖುಷಿ ಪಡೋದಾ ಬೇಜಾರು ಪಡೋದಾ ಏನಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಮನೆ ನಮ್ಮದು ದೊಡ್ಡಮ್ಮನವ್ರ ಮನೆ ಕಟ್ಟಿ ಪೂಜೆ ಆಗಿ ಗೃಹ ಪ್ರವೇಶ ಆಗಿ 1 ವರ್ಷ ಆಗುತ್ತೆ. ಮತ್ತು ಇದು ಟೊಮೆಟೊ ರಸ ಮಾಡಿಟ್ಟಿದ್ದಾರೆ. ಮತ್ತು 2 ರಾತ್ರಿ ಮುಟ್ಟ ಪಾತ್ರ ಒಂದಿತ್ತೇರೆ. ಹಾಂ, ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನಿತ್ಯ ಚಾನಲ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ದೊಡ್ಡಮ್ಮನ ಗೃಹ ಪ್ರವೇಶ ಆಗಿ 1 ವರ್ಷ ಆಯಿತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ದೊಡ್ಡಪ್ಪ ಎಲ್ಲ ಇದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇವಾಗ ಹೊರಟಿದ್ದೀವಿ. ನಾನು, ನನ್ನ ಮಕ್ಕಳು, ನನ್ನ ಅಮ್ಮ ಎಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ. പോയി പടയിട്ട് പൊടിച്ച് പറഞ്ഞ ചൊല്ലിപ്പിച്ച് പോയി ചോദിച്ചോ. ಕಾಣ್ತಾ ಇಲ್ಲ. ಮನೆಗೆ ಬಂದ್ವಿ ನೋಡಿ. ನಮ್ಮ ದೊಡ್ಡಮ್ಮ ಇಲ್ಲದ ಮನೆ 1 ವರ್ಷ ಆಯಿತು. ನಾವು ದೊಡ್ಡಮ್ಮನ ಮನೆಗೆ ಬಂದ್ವಿ. ಬೇಜಾರಾಗುತ್ತೆ ನೋಡುವಾಗ ಮನೆ. ಸೀರಿಯಸ್ಲಿ ಈ ಥರ ಆಗಬಾರ್ದಿತ್ತು. 1 ವರ್ಷ ಆಗೋ ಮುಂಚೆನೇ ನಮ್ಮ ದೊಡ್ಡಮ್ಮನ ನಾವು ಕಳ್ಕೊಂಡ್ವಿ. ದೇವರು ಇಷ್ಟೆಲ್ಲ ಪರೀಕ್ಷೆ ಮಾಡ್ತಾರಂದರೆ ಬೇಡಪ್ಪ. ಪಾಪ ನಾವಿವಾಗ ಬರಬೇಕಂದ್ರೆ ಇಲ್ಲೇ ಕಾಯ್ತಾ ಕೂತ್ಕೊತಿದ್ರು. ಏನು ಮಾಡಲಿ, ವಿಧಿ ನಮ್ಮ ಕೈಯಲ್ಲಿಲ್ಲ. ನೇಸರ, ನಮ್ಮ ಮನೆಯ ನೇಸರನೇ ಇಲ್ಲ. ಏನು ಮಾಡಲಿ. ಇದೇ ನೋಡಿ ನಮ್ಮ ದೊಡ್ಡಮ್ಮ ಮಲಗಿರುವಂಥ ಬೆಡ್. ಅಯ್ಯೋ ಎಣಿಸುವಾಗ ಬೇಜಾರಾಗುತ್ತೆ.
ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಬ್ಲೂ ಕಲರ್ ಮನೆ. ಅದ್ರ ಬ್ಯಾಕ್ ಸೈಡ್ ನದಿ ಇದೆ. ನಿಮಗೆ ಅಲ್ಲಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ, ಬಟ್ ನೋಡಿ ಝೂಮ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಕಾಣಿಸೋದು ನದಿ. ಮತ್ತು ಸಂಜೆ ಆದಮೇಲೆ ಹೋಗ್ತೀವಿ ಅಲ್ಲಿಗೆ, ತೋರಿಸ್ದೆ ನಿಮಗೆ. ಬಂದಿದ್ದೀವಿ, ನನ್ನ ಲಾಗಲ್ಲಿ ನೋಡಿದ್ದೀರಾ ಆಲ್ಮೋಸ್ಟ್. ಏನು ಹೇಳಿ, ಇವತ್ತಿನ ದಿನ ಖುಷಿ ಪಡೋದಾ ಬೇಜಾರು ಪಡೋದಾ ಏನಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಮನೆ ನಮ್ಮದು ದೊಡ್ಡಮ್ಮನವ್ರ ಮನೆ ಕಟ್ಟಿ ಪೂಜೆ ಆಗಿ ಗೃಹ ಪ್ರವೇಶ ಆಗಿ 1 ವರ್ಷ ಆಗುತ್ತೆ. ಸೊ 1 ವರ್ಷ ಆಗೋ ಮುಂಚೆನೇ ನಮ್ಮ ದೊಡ್ಡಮ್ಮನೂ ಇಲ್ಲ. ತುಂಬ ಬೇಜಾರಾಗುತ್ತೆ. ತುಂಬ ಆಸೆ ಕನಸೆಲ್ಲ ಇಟ್ಕೊಂಡು ಮನೆ ಕಟ್ಟಿದ್ರು. ಬಟ್ ಅವರಿಗೆ ದೇವರು ಸ್ವಲ್ಪ ಟೈಮ್ ಇರೋದಕ್ಕೆ ಮಾತ್ರ ಚಾನ್ಸ್ ಸಿಕ್ತು. ಏನು ಮಾಡೋದಲ್ವ, ಎಲ್ಲ ನಮ್ಮ ಹಣೆ ಬರ. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಇದ್ದಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿದ್ದು ಹೋಗುವಂಥದ್ದು. ಅವ್ರದ್ದಂತೂ ಎಲ್ಲರೂ ಲೈಫ್ ಹಂಗೆ ಆಗಿದೆ. ಇವಾಗ ಸಡನ್ನಾಗಿ ಆಲ್ ಆಫ್ ಸಡನ್ ಎಲ್ಲ ನಡೆಯುತ್ತೆ. ಏನಾಗುತ್ತಂತ ಯಾರಿಗೂ ಗೊತ್ತಾಗಲ್ಲ. ನಮಗೆ ನಮ್ಮ ಲೈಫಲ್ಲೂ ಹಂಗೆ ನಾಳೆ ಏನಾಗುತ್ತಂತ ಹೇಳಲಿಕ್ಕಾಗಲ್ಲ. ಇಲ್ಲ ದೇವರ ಇಚ್ಛೆ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಸೊ ನಾವಿವತ್ತಿಲ್ಲಿ ಬಂದ್ವಿ. ಅವ್ರಿಗೂ ದೊಡ್ಡಪ್ಪನಿಗೂ ಹೆಲ್ತ್ ಇಶ್ಯೂಸ್ ಇತ್ತು. ಮನೆಯೊಂದು ಸರ್ಜರಿ ಕೂಡ ಆಯಿತು. ಸೊ ಅವ್ರು ರೆಸ್ಟ್ ಮಾಡಬೇಕಂತೇಳಿ ಇವಾಗ ಮನೆಯಲ್ಲೇ ಇದ್ದಾರೆ, ಕೆಲಸಕ್ಕೆಲ್ಲ ಹೋಗ್ತಾ ಇಲ್ಲ, ಇದ್ರು ಮನೆಯಲ್ಲೇ. ಸೊ ಅವ್ರನ್ನೂ ನೋಡ್ಲಿಕ್ಕೆ ಬರಬೇಕಿತ್ತು. ಮತ್ತು ಇವತ್ತು ವರ್ಷ ಅಲ್ವಾ, ಮನೆ ಕಟ್ಟಿದ ವರ್ಷದ ದಿನ ಅಲ್ವಾ. ಸೊ ಅದಕ್ಕೆ ನಾವು ಬಂದ್ವಿ. ಅವ್ರ ಜೊತೆ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ಲೋನ್ಲಿ ಅಂತ ಫೀಲ್ ಆಗಬಾರ್ದಲ್ವ, ಬಂದ್ವಿ ಇಲ್ಲಿಗೆ. ತಮ್ಮ ಪಾಪ ಇದ್ದ ಕೆಲಸ ಅಂತೇಳಿ ಹೋದ. ಅವನು ಸ್ವಲ್ಪ ಹೊತ್ತಲ್ಲಿ ಅವರ ದೊಡ್ಡಮ್ಮನ ಮಗ ಅವರು ಇವತ್ತು ಸಂಜೆ ಬರ್ತಾರಂತ ಹೇಳಿದರು. ಸೊ ನೋಡೋಣ, ಅವರೆಲ್ಲ ಬಂದರೆ ಇರ್ತೀವಿ, ಇಲ್ಲಾಂದರೆ ಮನೆಗೆ ಹೋಗ್ತೀವಿ. ಸೊ ತುಂಬಾ ಬೇಜಾರಾಗುತ್ತೆ ಈ ಮನೆಗೆ ಬರಲಿಕ್ಕೆ. ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಥರನೇ ನಾವು ಕಟ್ಸಿರೋದು ಈ ಮನೆನ. ಎಲ್ಲ ಪ್ಲ್ಯಾನ್ ಮಾಡಿ ಮನೆಗೆ ಹೆಸರು ಇಟ್ಟಿರೋದು ನೇಸರ ಅಂತ. ಆ್ಯಕ್ಚುಲಿ ನಾನೇ ಇಟ್ಟಿರೋದು ಆ ಮನೆಗೆ ಹೆಸರು ನೇಸರ. ಬೆಳಕಾಗಲಿ, ನಮ್ಮ ಮನೆ ಬೆಳಕಾಗಬೇಕಂತ. ಬಟ್ ದೇವರು ನಮ್ಮ ಮನೆಯ ಬೆಳಕನ್ನೇ ಕಿತ್ಕೊಂಡ್ಬಿಟ್ರು. ಇರಲಿ, ಮಕ್ಕಳಿಗೆ ಒಳ್ಳೇದು ಮಾಡಿದರೂ ಸಾಕು ದೇವರೇನು. ಏನು ಹೇಳೋಣ, ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ ನನಗೆ ಇಲ್ಲಿಗೆ ಬರೋದಕ್ಕೆ. ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿ ಕಟ್ಸಿದ್ದಾರೆ, ಎಲ್ಲ ನೀಟಾಗಿ ಮಾಡಿದ್ದಾರೆ. ಬಟ್ ಇರೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ ದೇವರು. ಇವಾಗ ಸ್ವಲ್ಪ ಹೊತ್ತಲ್ಲಿ ದೇವರದ್ದೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ, ಕೆಳಗಡೆ ಹೋಗೋಣ, ಮಾತಾಡಿಸ್ತೀನಿ. ಮತ್ತೆ ದೊಡ್ಡವನಿಗೆ ಬಂದು ಹೇಗಾಗ್ತಾ ಇಲ್ಲ, ಫೀಲ್ಸ್ ಹೋಗಬೇಡ. ಏನು ಮಾಡಲಿದ್ದನ್ನು, ದೊಡ್ಡಮ್ಮ ಇಲ್ಲ ಅಲ್ವಾ, ಏನು ಮಾಡೋದು, ದೊಡ್ಡಮ್ಮ ಇಲ್ಲ ಅಲ್ವಾ. ಬೇಜಾರಾಗುತ್ತಲ್ವಾ. ನಮ್ಮ ದೊಡ್ಡಮ್ಮ ಎಲ್ಲಿ, ದೇವ್ರ ಹತ್ರ ಹೋಗಿದ್ದಾರಾ ಪಾಪ, ಏನು ಮಾಡೋದು. ಹಾಂ, ದೊಡ್ಡಪ್ಪ ದೊಡ್ಡಪ್ಪ, so many pigeons. పాడునే జార్ల ಎಲ್ಲಿ ಬಂದಿದ್ದೀವಿ, ದೊಡ್ಡ ಇಲ್ಲಾಗತ್ತೆ. ಎಲ್ಲಿ ಬಂದಿದ್ದೀವಿ ಅಮ್ಮ, ದೊಡ್ಡನ ಮನೆಗ. ನಮ್ಮ ದೊಡ್ಡನ ಮನೆಗಲ್ವಾ, ದೊಡ್ಡ ಮಲ್ಲ ದೊಡ್ಡ. ನಮ್ಮ ದೊಡ್ಡಪ್ಪ ರೈಸ್ ಮಾಡಿ ಇಟ್ಟಿದ್ದಾರೆ. ಮತ್ತು ಇದು
ಟೊಮೆಟೊ ರಸ ಮಾಡಿಟ್ಟಿದ್ದಾರೆ. ಮತ್ತು ನಮಗಂತೇಳಿ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮತ್ತು ಖೀರ್ ಮಾಡಿ ಇಟ್ಟಿದ್ದಾರೆ. ಇಷ್ಟು ನಮ್ಮ ದೊಡ್ಡಪ್ಪ ಮಾಡಿಟ್ಟಿರೋದು ಅಡುಗೆ ನಮಗೋಸ್ಕರ ಮಾಡಿಟ್ಟಿದ್ದಾರೆ. ಪಾಪ ನಾವು ಲೇಟ್ ಆಯಿತು ಬರೋದು. ಸೊ ಬರೋ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮಗಂತೇಳಿ. ಏನು ಹೇಳೋದು, ಪಾಪ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ, ಅದೇ ಥರ ಪ್ರೀತಿ ಇದೆ. ನಮ್ಮ ದೊಡ್ಡಮ್ಮನ ಥರನೇ ಅಷ್ಟು ಹಚ್ಕೋತಾರೆ ನಮ್ಮನ್ನು ನಮ್ಮ ದೊಡ್ಡಪ್ಪ. ಅವರಿಗೆ ನಾವೇ ಮಕ್ಕಳು. ಇವಾಗ ಎಲ್ಲದಕ್ಕೂ ಸಪೋರ್ಟಾಗಿ ನಿಂತ್ಕೋಬೇಕು. ಪಾಪ ಎಷ್ಟೊಂದು ನೋಡಿ ಅವ್ರ ದೊಡ್ಡಪ್ಪ ಅಷ್ಟೆಲ್ಲ ಮಾಡಿ ಇಟ್ಟಿದ್ದಾರೆ. ಏನು ಹೇಳೋದು, ಪಾಪ ಅಷ್ಟು ಆಸೆ ಪಡ್ತಾಯಿದ್ರು ದೊಡ್ಡಮ್ಮನ್ನ. ದೇವರ ಅರ್ಧಲ್ಲೇ ಕಿತ್ಕೊಂಡ್ಬಿಟ್ರು. ಫ್ರಿಜ್ ಕೂಡ ಏನೋ ಕೂಲಾಗ್ತಾ ಇಲ್ಲ ಅಂತೆ. ಉದಾಸೀನ ಅಂದರೆ ಅವರಿಗೆ ಪಾತ್ರೆ ತೊಳೆಯೋದಕ್ಕೆ ಇದರಲ್ಲಿ ಟೀ ಕುಡಿತಾ ಇದ್ದಾರೆ. ಏನು ಹೇಳೋದನ್ನ ಹೆಂಚಿನಮ್ಮ ನೋಡಿ, ಇವಾಗ ಗ್ಲಾಸಿಗೆ ಹಾಕಿ ಕುಡಿತಾ ಇದ್ದಾರೆ. ಏನು ಹೇಳೋದು ನೋಡಿ, ಈ ಬಿಸಿಲಿಗೆ ಸುಡು ಬಿಸಿಲು 12 ಗಂಟೆ ಇಬ್ಬರು ಏನೋ ಹೊಡೆದೋಡ ಅಣ್ಣ ತಂಗಿ ಇಬ್ಬರು ಇವಾಗ ಟೀ ಕುಡಿತಾ ಇದ್ದಾರೆ. ಈ ಬಿಸಿಲಿಗೆ ಎಲ್ಲರೂ ಜ್ಯೂಸ್ ಕುಡಿತಾರೆ, ಇವರು ಟೀ ಕುಡಿತಾ ಇದ್ದಾರೆ. ದೊಡ್ಡಪ್ಪ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಕಿಚನ್ನ ನೋಡಿ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಪಾಪ. ಇಲ್ಲಿ ಕೊಬ್ಬರಿ ಇದೆ. ಅವ್ರದ್ದು ಎದುರುಗಡೆ ಒಂದು ಇದು ಆ್ಯಕ್ಚುಲಿ ಅವ್ರದ್ದು ರೊಟ್ಟಿ ಫ್ಯಾಕ್ಟ್ರಿ ಮಾಡಿ ಇಟ್ಟಿದ್ರು. ಹಾಂ, ಎರಡು ರಾತ್ರಿ ಊಟ ಪಾತ್ರ ಒಂದಿತ್ತೇರೆ. ಹಾಂ, ಮತ್ತೆ ಹಾಂ, ಏನಪ್ಪ ಅನ್ಪಿನ್ ಪಲ್ಲೆ. ಸ್ವಾಮಿ ಇಲ್ಲ ಬಡೀರಿ ಗಾಮುಗ ತೋರಿಸಿ. ನನಗೆ ಪಿರಬಲೆ ತಾಜುವೀರು. ಹಾಂ, ಇದಿಷ್ಟು ಬಂದೆ ಹಣ ಕೊಟ್ಟು ನನ್ನ. ಹಾಂ, ಮೂರು. ನೀವು ಎಣಿಸ್ಬೋದು ಇವರೇನು ಒಂದ್ಸಲ ಖುಷಿಯಾಗಿರ್ತಾರೆ, ಮತ್ತೊಂದ್ಸಲ ಬೇಜಾರಲ್ಲಿರ್ತಾರೆ ಅಂಥೇಳಿ. ಅದಕ್ಕೆ ರೀಸನ್ ಏನಂದರೆ, ನಮ್ಮದು ಈ ಥರ ಇನ್ಸಿಡೆಂಟ್ ಆದ ನಂತರ ನಮ್ಮ ಅಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ತುಂಬಾ ಅಂದರೆ ಅದರಿಂದ ಅವ್ರನ್ನ ಹೊರಗಡೆ ತರೋದು ತುಂಬ ಕಷ್ಟ ಆಯ್ತು ನಮಗೆ. ಸೊ ಅವ್ರಿಗೆಲ್ಲ ಇದು ನೆನ್ಪು ಬರೋದೇ ಇರಲಿ ಅಂಥೇಳಿ ನಾವು ಸ್ವಲ್ಪ ಖುಷಿಯಾಗಿದ್ದು ಆ ಇನ್ಸಿಡೆಂಟ್ ಮರ್ತೋಗ್ಲಿ ಅಂಥೇಳಿ ಅವಾಯ್ಡ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ವಿರಾಟ್ ಮನೆ ಕಟ್ಟುವಾಗಲಿ, ಏನೇ ಕೆಲಸ ಮಾಡುವಾಗಲಿ, ಗೃಹ ಪ್ರವೇಶ ಆಗಲಿ, ನಮಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ, ಎಲ್ಲ ಚೆನ್ನಾಗಿ ಆಗಿತ್ತು. ಬಟ್ ದೇವರು ಈ ಥರ ಮಾಡ್ತಾರಂತ ಹೇಳಿ ಅವ್ರದ್ದು ಪ್ಲ್ಯಾನ್ ಇತ್ತೇನೋ. ಸೊ ಹಾಗಾಗಿ ಈ ಥರ ಆಯಿತು. ಒಂದು ಇಷ್ಟು ದೊಡ್ಡ ಮನೆಯಲ್ಲಿ, ಇಷ್ಟು ಚೆನ್ನಾಗಿರುವ ಮನೆಯಲ್ಲೇ ಜವಾಬ್ದಾರಿನ ಹೊತ್ತುಕೊಂಡು ಮನೆ ನಿಭಾಯಿಸ್ಕೊಂಡು ಹೋಗುವಂಥ ತಾಯಿ ಸಡನ್ನಾಗಿ ಇಲ್ಲ ಅಂದರೆ ಜೀವನ ಎಷ್ಟು ಕಷ್ಟ ಅಲ್ವಾ. ನಿಧಾನ, ಕಾಲಿಗೆ ಏಟಾಗತ್ತೆ.
ನಮ್ದಿಲ್ಲಿ ಚಿಟ್ ಚಾಟ್ ನಡೀತಾ ಇದೆ ನೋಡಿ. ಹಿಂದಿನ ಕಾಲದೆಲ್ಲ ಮಾತಾಡ್ತಾ ಇದ್ದಾರೆ ಮಕ್ಕಳು. ನೋಡಿ ಮಣ್ಣೆಲ್ಲ ಆಡ್ತಾ ಇದ್ದಾರೆ. ಗಾಡಿ ಬರ್ಪು ನಡೆ ಪೋಡ್ಜಿ. ನನ್ನ ಮಗ ಮಾಡೋದು ನೋಡಿ ಬರೀ ಪೋಕ್ರಿ. ಇವಾಗ ಮನೆಗೆ ಹೋಗ್ಬೋದು, ಇನ್ನು ಬತ್ತಿಲ್ಲ. ಇನ್ನು ಯಾಕೆ ಬರ್ಬೇಕು? ಇನ್ನು ಯಾಕೆ ಬರ್ಬೇಕು ಕೇಳ? ಹಾಂ ನೋಡ್ಕೊ ಅಜ್ಜನ ಸ್ವಲ್ಪ ನೋಡ್ಕೊ ಆಯ್ತಾ ಅಕ್ಕ? ಇಲ್ಕಾನ ಅಜ್ಜನ ಸ್ವಲ್ಪ ನೋಡ್ಕೊ ಬಾವಂತೆ. ಮಾವಿನಕಾಯಿ ಆಯ್ತಾ? ಅಲ್ಲ ನಿಮ್ಮ ಮನೇಲಿ ನಾಯಿದಲ್ಲ ಮುನ್ನ. ಹೌದಾ? ನಿಮ್ಮ ಮನೇಲಿ ಬೇಡ ಬಾ ಇಂಚು ಬಿಲ್ಲಿ ಹಂಗೆ ತಗೋರ್ಪೆ. ಒಂದೆ ಪುಯ್ ಪುಯ್ ಮೇಲೆ ದಾಂಡಿಗೆ ಪುಯ್ ಪುಯ್. ವಾವ್ ಚಲೋ ಹೋಗುವ. ತುಳ್ಳೇತಾ ಮರ್ಕೆನಾ? ಇಲ್ಲೇ ನೋಡಿ ನಮ್ಮ ದೊಡ್ಡಮ್ಮಂದು ತುಳಸಿ ಗಿಡ ನೆಟ್ಟಿರೋದು. ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರಿಗೆ ಮುಂಚೆ ರೊಟ್ಟಿ ಫ್ಯಾಕ್ಟ್ರಿ ಮಾಡ್ತಾಯಿದ್ರು ಇದ್ರ ಒಳಗಡೆ. ಸೊ ಇವಾಗ ಕ್ಲೋಸ್ ಆಗಿದೆ ತುಂಬ ವರ್ಷದ ಹಿಂದೆ. ಅವ್ರ ಸ್ಪೆಷಲ್ ಇರುತ್ತಲ್ಲ ರೊಟ್ಟಿ, ಕೋರಿ ರೊಟ್ಟಿ. ಸೊ ಅವರು ಈ ಫ್ಯಾಕ್ಟ್ರಿ ನಡೆಸ್ತಾ ಇರ್ಬೋದು, ಏನಾದರೂ ಇದರಲ್ಲಿ ಮಾಡೋದಿದ್ರೆ ಮಾಡ್ಬೋದು. ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ, ಪವರ್ ಕನೆಕ್ಷನ್ ಎಲ್ಲ ಇದೆ ಇದರಲ್ಲೇ. ಸೊ ಅವರು ಇವಾಗ ಏನು ಮಾಡ್ತಾಯಿಲ್ಲ, ಖಾಲಿ ಇದೆ ಇದು. ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇರೋ ಟೈಮಲ್ಲಿ ನಾಯಿ ಬರುತ್ತೆ ಅಂತೇಳಿ ನನ್ನ ತಮ್ಮ ಈ ಥರ ಸೇಫ್ಟಿಗೆ ಅಂತೇಳಿ ನೆಟ್ ಹಾಕಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಗಾರ್ಡನು ಮಾಡ್ಬೋದು, ಇಲ್ಲಿ ಪಾಟ್ಸ್ ಎಲ್ಲ ಇಡ್ಬೋದು. ಮನೆ ಹತ್ತಿರ ಇರುವಂಥ ಫಿಶ್ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಯಾವುದೆಲ್ಲ ಫಿಶ್ ಇದೆ ಅಂತ ನೋಡಿಕೊಂಡು ಫಿಶ್ ತರೋಣ ಅಂತ ಹೊರಟಿದ್ದೀನಿ. ತೋರಿಸ್ತೀನಿ ನಿಮಗೂ, ಬನ್ನಿ ನಮ್ಮ ಮನೆ ಹತ್ತಿರ ಇರುವಂಥ ಫಿಶ್ ಮಾರ್ಕೆಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಮನೆ ಹತ್ತಿರ ಡೈಲಿ ಬರ್ತಾರೆ ಅಂಕಲ್, ಅವರಿಬ್ಬರು ಬರ್ತಾರೆ. ಬಟ್ ಯಾರೂ ಇವತ್ತು ಬಂದಿಲ್ಲ. ನಮಗೆ ಇವತ್ತು ಫಿಶ್ ಬೇಕಾಗಿತ್ತು. ಸ್ವಲ್ಪ ಒಂದು 10 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ, ಹತ್ರನೇ ಆ ಮಾರ್ಕೆಟ್. ಇದೆ ನೋಡಿ ಸ್ಮಾಲ್ ಫಿಶ್ ಮಾರ್ಕೆಟ್. ಏನೇ ಉಂಟು? ಬಂಗಡೆ ಉಂಟು, ಎಟ್ಟು ಉಂಟು, ಕೊಕ್ಕರ್ ಉಂಟು, ಬಯ್ಯ ಮೀನು ಉಂಟು. ಬಂಗಡೆ ಏತ್ ನೂದು ಮಗ ನೂದೆ ಏತ್ ನೂದೆ ಗಾಜು ಏತು ಬೇಕು ನೂದು ಬೂತಾಯಿ ನೂದು ಕೊಕ್ಕರ್ ಇದು. ಇದೆ ಇಲ್ಲಿ ಲೈಟಾಗಿ ನೋಡಿ ಯಾವ ಥರ ಮೋಡ ಇದೆ ನೋಡಿ. ಫಿಶ್ 8 ಫಿಶ್ ಕೊಟ್ಟರು 100 ರುಪೀಸಿಗೆ. ನೋಡಿ ಅವ್ರು ಮಾಡಿ ಕೊಡ್ತೀನಿ ಅಂದರು. ಬೇಡ ನನಗೂ ಸ್ವಲ್ಪ ಫಿಶ್ ಮಾಡೋದಂದರೆ ಸ್ವಲ್ಪ ಇಷ್ಟ. ಸೊ ಅದಕ್ಕೋಸ್ಕರ ನಾನೇ ಮಾಡ್ಕೊತೀನಿ ಕೊಡಿ ಅಂದೆ, ತಗೊಂಡು ಬಂದೆ. ಸೊ ಇದೆ ಮಳೆ, ಇಲ್ಲಿ ಮಳೆ ಬರ್ತಾಯಿದೆ. ಪಟ್ಟ ಅಂತ ಮನೆಗೆ ಹೋಗಿ ಫಿಶ್ ಮಾಡಬೇಕು. ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಫಿಶ್ ಕಟ್ ಮಾಡಿ ಅದಕ್ಕೆ ಹಾಕಿದರೆ ಆಯಿತು, ಫಿಶ್ ಕರಿ ರೆಡಿ ಆಗುತ್ತೆ. ಇಂಚ ಮನ್ಪುನು ಇಂಚ ಕಟ್ ಮಲ್ಪುನು ಫಿಶ್ ಆಯ್ ಹಾಪುಂಡೆ ಈಗ ಬೊಚ್ಚೆ ತಿಂದ್ರೆ ಬಕ್ಕ ನಮಕ್ಕೆ ಆಯ್ ಹಾಪುಂಡೆ. ಓ
ಆಮೇಲೆ ಕೈ ಪತ್ಲೆ ಆಮೇಲೆ ಎಲ್ಲಿಯ ಬಂಗಡೆ ಎಂಕಲ್ಲ ಊರುಡು ತಿಕ್ಕುನೆ ಎಂಕಲೆ ಮಲ್ಪೆ 1 ಕಿಲೋಮೀಟರ್ 5 ಕಿಲೋಮೀಟರ್ ಸೀಟ್ ಕೈತಲ್ಲ ಅದು ಎಂಕಲ್ಲ ಮೀನು ತಿಕ್ಕುಂತಿಲ್ಲ ಮೂರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.